ಏನು ಅದು ನಂಗೆ ಗೊತ್ತಿಲ್ಲ. ನಮ್ಮ ರಾಜ್ಯದ ಕೇಳ್ರಿ ಸರ್. ಅಲ್ಲಿ ಏನು ನೋಡಿ, ಬಿ ಜೆ ಪಿಯವರು ನಿಜವಾಗ್ಲೂ ನೈತಿಕತೆ ಇದ್ದರೆ ಇವತ್ತು ಭಾಳ ಮಾತಾಡ್ತಾ ಇದ್ದಾರೆ. ಬಿ ಜೆ ಪಿಯವರು ಕುಕ್ಕರ್ ಯಾವುದು ಕೆಫೆ ರಾಮೇಶ್ವರಂ ಬ್ಲಾಸ್ಟ್ ಬಗ್ಗೆ ಮಾತಾಡಿದ್ರು. ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ, ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಯಾರ ಟೈಮ್ನಲ್ಲಿ ಆಯಿತು? ಆಯ್ತು, ಅದೆಲ್ಲ ಬಿಡಿ. ಆ ಮಂಗಳೂರು ಕುಕ್ಕರ್ ಬ್ಲಾಸ್ಟು ಆ ಟ್ರೈನಿಂಗ್ ತೊಗೊಂಡಲ್ಲ ಆ ವ್ಯಕ್ತಿ, ಎಲ್ಲಿ ಟ್ರೈನಿಂಗ್ ತೊಗೊಂಡಿದ್ದ ಯಾರಿಗಾದ್ರೂ ಗೊತ್ತಾ? ತೀರ್ಥಹಳ್ಳಿ ಯಾರ ಕ್ಷೇತ್ರ? ಅವಾಗಿನ ಹೋಮ್ ಮಿನಿಸ್ಟರ್ ಕ್ಷೇತ್ರ. ಆ ಹೋಮ್ ಮಿನಿಸ್ಟರ್ ಕ್ಷೇತ್ರದಲ್ಲೇ ಟ್ರೈನಿಂಗ್ ತೊಗೊಂಡು ಬಂದು ಇಲ್ಲಿ ಮಂಗಳೂರು ಯಾವುದು RSS ಪ್ರಯೋಗಾಲಯದಲ್ಲಿ ಅಲ್ಲಿ ಬಾಂಬ್ ಹಾರಿಸ್ತಾನೆ ಅಂದಾಗ ಇವ್ರು ರಾಜೀನಾಮೆ ಕೊಟ್ಟಿದ್ರಾ? ಇವರೇನಾದರೂ ಉಸಿರನ್ನ ಬಿಟ್ಟಿದ್ರ? ಅದ್ರ ಬಗ್ಗೆ ಅದನ್ನು ಸಮರ್ಥನೆ ಮಾಡ್ಕೋತಾರ? ಈಗ ಮಂಡ್ಯನಲ್ಲಾದಂಥ ಘಟನೆಯಲ್ಲಿ ಅವ್ರ ಕಾರ್ಯಕರ್ತನೇ ಪಾಕಿಸ್ತಾನ ಜಿಂದಾಬಾದಿಂದ ಅದು ಯಾಕೆ ಮುಚ್ಚಾಕಿದ್ರು? ಮತ್ತು ಆಯ್ತು, ಇದ್ರಿಗಿಂತ ಇವೆಲ್ಲ ಬಿಟ್ಬಿಡಿ. ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ದಂತೂ ಖರೇನಾ? ಸತ್ಯನಾ ಅದು? ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಇವರು? ನಾಸಿರ್ ಹುಸೇನ್ ಇದು ಮಾಡಬಾರ್ದು ಅನ್ನಕ್ಕೆ ಇವ್ರು ಯಾರು? ಮತ್ತು ಅವರು ರಾಜೀನಾಮೆ ಕೊಡಿಸ್ಲಿ ಪ್ರತಾಪ್ ಸಿಂಹಗೆ. ಪಾಸ್ ಕೊಟ್ಟಿದೆ ಅಂತ ದೃಢ ಆಗಿದೆ ಅಲ್ಲ, ನಮ್ಮದಿಂದಲ್ಲ, ನಿಮ್ಮ ಸರ್ಕಾರದಿಂದನೇ ಆಗಿದೆ ಅಲ್ಲ. ಆಮೇಲೆ ಈಸ್ ಎನ್ ಎಲೆಕ್ಟೆಡ್, ಅವ್ರ ಘೋಷಣೆಗೆ ಹೋಗಿರೋದ? ಈಗ ಈ ಬಿ ಜೆ ಪಿಯವರ ವರದಿ ಪ್ರಕಾರನೇ ಹೈ ಪ್ರಾಬಬಿಲಿಟಿ ಅಂತ ಇದೆ. ಹೈ ಪ್ರಾಬಬಿಲಿಟಿ ಅಂತ ಕನ್ಕ್ಲೂಸಿವ್ ಇಲ್ಲ ಬಿ ಜೆ ಪಿಯವ್ರ ವರದಿ ಪ್ರಕಾರ. FSL ಸರ್ಕಾರದ FSL ಯಾರೇನು ಇದೆ ಅಂದರೆ ಶಂಕಿತರನ್ನು ಕರೆದು ಕೂಡಿಸಿದ್ದಾರೆ, ವಿಚಾರಣೆ ಆಗ್ತದೆ, ವಾಯ್ಸ್ ಸ್ಯಾಂಪಲ್ ಮ್ಯಾಚ್ ಆಗಲಿ, ಆಮೇಲೆ ಏನಿದೆ. ಬಟ್ ಅದಕ್ಕೆ ನಾಸಿರ್ ಹುಸೇನ್ ಅವ್ರಿಗೆ ಏನು ಸಂಬಂಧ? ಅಂದರೆ ಮತ್ತೆ ಇವತ್ತು ಪಾರ್ಲಿಮೆಂಟ್ ದಾಳಿ ಮಾಡಿದ್ರಲ್ಲ ಅವರಿಗೆ ಮತ್ತು ಪ್ರತಾಪ್ ಸಿಂಹ ಅವ್ರಿಗೆ ಸಂಬಂಧನಾ? ಫಸ್ಟ್ ಅದ್ರ ಬಗ್ಗೆನೂ ಚರ್ಚೆ ಆಗಲಿ. ಮತ್ತೆ